ನಮಸ್ತೆ ಎಲ್ರಿಗೂ. ನಾನು ಪೂಜಾ. ನಾನು ಮೈಸೂರಿಂದ ಬರ್ತೀನಿ. 2022ನೇ UPSC ಎಕ್ಸಾಮ್ನಲ್ಲಿ ನಾನು ದೇಶಕ್ಕೆ 390 ರ್ಯಾಂಕ್ ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸಲ್ಲಿ ನಾನು 45th ರ್ಯಾಂಕ್ ತೊಗೊಂಡಿದ್ದೀನಿ. ಆ್ಯಂಡ್ ಎರಡೂ ಎಕ್ಸಾಮ್ ಕೂಡ ನಾನು ವಿತೌಟ್ ಪ್ರಿಪ್ರೇಷನ್ ಮನೆಯಿಂದನೇ ಸೆಲ್ಫ್ ಸ್ಟಡಿ ಮಾಡ್ಕೊಂಡು ಕ್ಲಿಯರ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಸ್ಮಾಲ್ ಇಂಟ್ರೊಡಕ್ಷನ್. ಆ್ಯಂಡ್ ನಾನು ಈಗ ಸದ್ಯಕ್ಕೆ ಆಗ್ಮೂಡ್ ಕಾರ್ಡರಲ್ಲಿ ಪೋಸ್ಟೆಡ್ ಇದ್ದೀನಿ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ನಾನು ಫುಲ್ ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರಲ್ಲೇ. ಸೊ ನಾನು ಸ್ಕೂಲಿಂಗ್ ಬಂದು ಕಾವೇರಿ ಸ್ಕೂಲಲ್ಲಿ ಮಾಡಿದ್ದೀನಿ ಫುಲ್ ಎಂಟೈರ್ 1st to 10th. ಅದಾದಮೇಲೆ ನಾನು PU ಬಂದು ಮರಿಮಲ್ಲಪ್ಪ ಸಲ್ಲೇನ್. ಮರಿಮಲ್ಲಪ್ಪ ಆದಮೇಲೆ ನಾನು ವಿದ್ಯಾವರ್ಧಕ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಸೊ ಆಫ್ಟರ್ ಇಂಜಿನಿಯರಿಂಗ್ ಸಮ್ವೇರ್ ಮಧ್ಯದಲ್ಲಿ ಇಂಜಿನಿಯರಿಂಗ್ ಟೈಮಲ್ಲೇ ನನ್ನ ಪೇರೆಂಟ್ಸ್ ನನಗೆ ಸಿವಿಲ್ ಸರ್ವಿಸ್ ಅಂತ ಒಂದಿದೆ ಅಂತ ಇಂಟ್ರಡ್ಯೂಸ್ ಮಾಡಿಸಿದ್ರು. ಸೊ ಟಿಲ್ ದೆನ್ ನನಗೂ ಅದ್ರದ್ದು ಐಡಿಯಾ ಇರಲಿಲ್ಲ. ಸೊ ಯೂಶ್ವಲಿ ಏನಾಗುತ್ತೆ, ನಾವು ಎಷ್ಟೇ ಸಿಟಿಯಲ್ಲಿದ್ದರೂ ಅರ್ಬನ್ ಏರಿಯಾದಲ್ಲಿದ್ದರೂ ನಮಗೆ ಒಂದು ಎಕ್ಸ್ಪೋಜರ್ ಇರಲ್ಲ, ಎಸ್ಪೆಷಲಿ ಸಿವಿಲ್ ಸರ್ವಿಸ್ ಎಕ್ಸ್ಪೋಜರ್ ಇರಲ್ಲ. ಬಿಕಾಸ್ ಕಲ್ಚರ್ ಆಫ್ ಸಿವಿಲ್ ಸರ್ವಿಸ್ ಸೌತ್ ಆಫ್ ನರ್ಮದಾ ಇಸ್ ವೆರಿ ಲೆಸ್ ವೆನ್ ಕಂಪೇರ್ಡ್ ಟು ನಾರ್ತ್, ಬಿಕಾಸ್ ಅಲ್ಲಿ ಎಕ್ಸ್ಪೋಜರ್ ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಇದೆ. ಸೊ ನಾನು ಇಂಜಿನಿಯರಿಂಗ್ ಬಂದಾಗಲೇ ನನ್ನ ಪೇರೆಂಟ್ಸ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಈ ಥರ ಇರುತ್ತೆ, ಈ ಥರ ದ್ಯಾಟ್ ಯು ಕ್ಯಾನ್ ಮೇಕ್ ಎ ಬಿಗ್ ಡಿಫ್ರೆನ್ಸ್ ಇನ್ ಸೊಸೈಟಿ. ಲೈಕ್ ನಿನ್ನ ಹಾರ್ಡ್ ವರ್ಕ್ ನಿನ್ನ ಎಫರ್ಟ್ಸಿಂದ ಯು ಕ್ಯಾನ್ ಮೇಕ್ ಎ ಚೇಂಜ್ ಅಂತ ದೇ ಸ್ಟಾರ್ಟೆಡ್ ಟೆಲ್ಲಿಂಗ್ ಮಿ. ಸೊ ಸಮ್ವೇರ್ ಇಂಜಿನಿಯರಿಂಗಲ್ಲಿ ಸ್ಲೈಟಾಗಿ ಇಂಟ್ರೊಡ್ಯೂಸ್ ಆಗಿತ್ತು ನನಗೆ ಸಿವಿಲ್ ಸರ್ವಿಸ್ ಬಗ್ಗೆ, ಬಟ್ ಆಗ ನಾನು ಇನ್ನೂ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಅದಾದಮೇಲೆ ಇಂಜಿನಿಯರಿಂಗ್ ಆದಮೇಲೆ ನಾನು ವರ್ಕ್ ಮಾಡ್ತಾ ಐ ಸ್ಟಾರ್ಟೆಡ್ ಫೀಲಿಂಗ್ ದ್ಯಾಟ್ ಮೇ ಬಿ ಈ ಕೆಲಸ ನನಗೆ ಮೋಸ್ಟ್ ಸೂಟೇಬಲ್ ಇಲ್ಲ, ನಾನು ಇದರಿಂದ ಹೊರಗಡೆ ಬರಬೇಕು. ಲೈಕ್ ಜಸ್ಟ್ ಒಂದು ಕಾರ್ಪೊರೇಟ್ ಜಾಬ್ ನನಗೇನು ಅನಿಸಿತ್ತು ಪರ್ಸ್ನಲಿ ಅಂದರೆ ಇಟ್ಸ್ ಬರೀ 4 ಗೋಡೆ ಮಧ್ಯೆ ಯಾವಾಗಲೂ ಇರ್ತೀವಿ, ಆದಷ್ಟು ನಮಗೇನು ಹೊರಗಡೆ ನಡೀತಿರುತ್ತೆ ಅದೇನು ನಮಗೆ ಎಕ್ಸ್ಪೋಜರ್ ಆಗ್ತಿಲ್ಲ, ನಾವು ಕಷ್ಟಪಡ್ತಿರೋದು ಎಫರ್ಟ್ಸು ಎಲ್ಲೋ ಟ್ರಾನ್ಸ್ಲೇಟ್ ಆಗ್ತಿರೋದು ನಮಗೆ ಕಾಣಿಸ್ತಿಲ್ಲ ಅಂತ ನನಗೆ ಜಾಸ್ತಿ ಫೀಲ್ ಆಗೋಕ್ಕಾಯಿತು. ಸೊ ಆವಾಗ ನಾನು ಜಾಬ್ ಕ್ವಿಟ್ ಮಾಡಿಬಿಟ್ಟು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಸೊ ನಾನು ಎಂಟೈರ್ ಸ್ಟಾರ್ಟಿಂಗ್ ಪ್ರಿಪ್ರೇಷನ್ ಫ್ರಮ್ ಫಸ್ಟ್ ಡೇ ಆಫ್ ಮೈ ಪ್ರಿಪ್ರೇಷನ್ ಟಿಲ್ ಮೈ ಎಕ್ಸಾಮ್ ಟಿಲ್ ಆಲ್ಮೋಸ್ಟ್ ಮೈ ರಿಸಲ್ಟ್ ಇಟ್ ಈಸ್ ಮೈ ಪೇರೆಂಟ್ಸ್. ಅವರೇ ಇಂಟ್ರಡ್ಯೂಸ್ ಮಾಡಿದ್ದು. ಐ ಸ್ಟಿಲ್ ರಿಮೆಂಬರ್ ಲೈಕ್ ನಮ್ಮಮ್ಮ ಒಂದು ಪೇಪರ್ ಕಟ್ಟಿಂಗ್ ತೆಗೆದುಬಿಟ್ಟು ಅದರಲ್ಲೆಲ್ಲ ಸಿಲೆಬಸ್ಸಲ್ಲಿ ಯಾವುದ್ಯಾವುದು ಟೆಕ್ಸ್ಟ್ ಬುಕ್ಸ್ ಇದೆ, ಯಾವ ಬುಕ್ ರೆಫರ್ ಮಾಡಬೇಕು, ಸೊ ಇದೆಲ್ಲ ಇತ್ತು. ಅದನ್ನೊಂದು ತೊಗೊಂಡು ನನಗೊಂದು ಪೇಪರ್ ಕಟ್ಟಿಂಗ್ ಕೊಟ್ಟಿದ್ದರು. ಅದಾದಮೇಲೆ ಮೈಸೂರಲ್ಲಿ ಫಾರ್ ಫ್ರೀ ಆಫ್ ಕಾಸ್ಟ್ ಆ್ಯಂಡ್ ಮತ್ತು ತುಂಬ ನಾಮಿನಲ್ ಐ ಥಿಂಕ್ ಲೆಸ್ ದ್ಯಾನ್ 100-200 ಜ್ಞಾನಬುತ್ತಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಬಳ್ಳಾಳ ಹತ್ರ ಒಂದು ಜ್ಞಾನಬುತ್ತಿ ಅಂತ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ದೇ ಗಿವ್ ಫ್ರೀ ಕೋಚಿಂಗ್ ಟು ಎವ್ರಿ ಒನ್, KPSC UPSC ಬ್ಯಾಂಕಿಂಗ್ ಎಕ್ಸಾಮ. ಸೊ ಅಲ್ಲಿ ಫಸ್ಟ್ ನಮ್ಮಮ್ಮ ಕರ್ಕೊಂಡು ಹೋಗ್ಬಿಟ್ಟು ಹಾಗೆ ಒಂದು ಐಸ್ ಬ್ರೇಕ್ ಆಗಲಿ, ನನ್ನ ಏನಾದರೂ ಕನ್ಫ್ಯೂಷನ್ ಇದ್ದರೆ ಅದೆಲ್ಲ ಬ್ರೇಕ್ ಆಗಲಿ ಅಂತ ಅಲ್ಲಿ ಜ್ಞಾನಬುತ್ತಿ ಕರ್ಕೊಂಡು ಹೋಗಿದ್ರು. ಸೊ ಜ್ಞಾನಬುತ್ತಿಲಿ ನಾನು ಪ್ರೊಫೆಸರ್ಸ್ ಅವ್ರ ಜೊತೆ ಎಲ್ಲ ಮಾತಾಡಿದಾಗ ದ್ಯಾಟ್ ಕನ್ಫರ್ಮ್ ಆಯಿತು ದ್ಯಾಟ್ ನಾನು ಇದನ್ನೇ ಮಾಡಬೇಕು ಅಂತ. ಬಟ್ ಹವೆವರ್ ಆಗ ಕೋವಿಡ್ ಸ್ಟಾರ್ಟ್ ಆಯಿತು. ಸೊ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಫುಲ್ ಕೋವಿಡ್ ಇತ್ತು. ಹಾಗಾಗಿ ನಾನು ಜ್ಞಾನಬುತ್ತಿ ಜಾಯಿನ್ ಆಗಿಲ್ಲ. ಬಟ್ ನನ್ನ ಫಸ್ಟ್ ಎಕ್ಸ್ಪೋಜರ್ ಸಮ್ವೇರ್ ಆ ಐಸ್ ಬ್ರೇಕ್ ಆಗಿದ್ದು ಜ್ಞಾನಬುತ್ತಿಲಿ. ನನಗೆ ಯೂಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಐ ರೆಕಮೆಂಡ್ ತುಂಬ ರೂರಲ್ ಬ್ಯಾಕ್ಗ್ರೌಂಡಿಂದ ಬರೋರು, ಅಫೋರ್ಡ್ ಮಾಡೋಕ್ಕಾಗದೇ ಇರೋರಿಗೆ ದ್ಯಾಟ್ ಈಸ್ ಎ ವೆರಿ ಗುಡ್ ಪ್ಲೇಸ್. ಲೈಕ್ ಹೆಸರೇ ಹೇಳೋ ಥರ ಜ್ಞಾನದ ಬುತ್ತಿನೇ ಅಲ್ಲಿದೆ, ಬಟ್ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ಐ ರೆಕಮೆಂಡ್ ದೋಸ್ ಹೂ ಕ್ಯಾನ್ ನಾಟ್ ಅಫೋರ್ಡ್ ಬಿಗ್ ಕೋಚಿಂಗ್, ಬಟ್ ಒಂದು ಸ್ವಲ್ಪ ಧೈರ್ಯ ಕಡಿಮೆ, ಕಾನ್ಫಿಡೆನ್ಸ್ ಕಡಿಮೆ, ನಮಗೇನು ಆಗ್ತಿದೆ ಸಿಲೆಬಸ್ ಗೊತ್ತಾಗ್ತಿಲ್ಲ ಅನ್ನೋರು ಜ್ಞಾನಬುತ್ತಿಗೆ ಹೋಗ್ಬೋದು ಅಂತ ನಾನು ಹೇಳ್ತೀನಿ. ಸೊ ಜ್ಞಾನಬುತ್ತಿ ಅದಾದಮೇಲೆ ಕೋವಿಡ್ ಸ್ಟಾರ್ಟ್ ಆಯಿತು. ಸೊ ನಾನು ಮನೇಲೇ ಓದ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡಿದೆ. ನೆಕ್ಸ್ಟ್ ಕಮಿಂಗ್ ಟು ಸಿಲೆಬಸ್ ಆ್ಯಂಡ್ ಎಕ್ಸಾಮ್ 3 ಸ್ಟೇಜಸಲ್ಲಿ ಆಗುತ್ತೆ. ಫಸ್ಟ್ ಒನ್ ಇಸ್ ಪ್ರಿಲಿಮ್ಸ್, ಸೆಕೆಂಡ್ ಒನ್ ಮೇನ್ಸ್ ಆ್ಯಂಡ್ ಲಾಸ್ಟ್ ಸ್ಟೇಜ್ ಇಸ್ ಇಂಟರ್ವ್ಯೂ. ಸೊ ಮೇನ್ಸಲ್ಲಿ ಸಮ್ವೇರ್ ವಿ ಹ್ಯಾವ್ ಟು ಚೂಸ್ ಅವರ್ ಓನ್ ಸಬ್ಜೆಕ್ಟ್, ಅಂದರೆ ಆಪ್ಷನಲ್ ಚೂಸ್ ಮಾಡಬೇಕು. ನಾನು ಆ ಟೈಮಲ್ಲಿ ಆಪ್ಷನಲ್ ಅಗೇನ್ ನಾನು ಲೈಕ್ ಸ್ವಲ್ಪ ಏನಾದರೂ ಆಗಬೇಕು ಅಂದರೆ ನನ್ನ ಪೇರೆಂಟ್ಸ್ ಜೊತೆ ಜನರಲ್ ಕನ್ಸಲ್ಟೇಷನ್ ಮಾಡ್ತಿದ್ದೆ. ಐ ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ, ಬಿಕಾಸ್ ನಮ್ಮ ಪೊಟೆನ್ಷಿಯಲ್ ಏನು ಅಂತ ಸಮ್ಟೈಮ್ಸ್ ನಮಗೂ ಗೊತ್ತಿರಲ್ಲ, ಇಂಟ್ರೆಸ್ಟ್ ಏನಿದೆ ಅಂತ. ಬಟ್ ಆ್ಯಸ್ ಎ ಪೇರೆಂಟ್ಸ್ ಅವ್ರು ಅಬ್ಸರ್ವ್ ಮಾಡಿರ್ತಾರೆ. ಸೊ ನಾನು ಡಿಸ್ಕಸ್ ಮಾಡಿದಾಗ ಆಪ್ಷನಲ್ ನಂಗೆ ಸಮಾಜಶಾಸ್ತ್ರ ತುಂಬ ಇಷ್ಟ ಆಯಿತು, ಸೋಷಿಯಾಲಜಿ ಪಿಕಪ್ ಮಾಡಿಕೊಂಡೆ. ಸೊ ಆಪ್ಷನಲ್ ಬರೋದು ಮೇನ್ಸಲ್ಲಿ. ಪ್ರಿಲಿಮ್ಸ್ಗೆ ಸೊ ಹೇಗೆ ಓದ್ಕೋತಾ ಅಂತ ಪ್ರಿಲಿಮ್ಸ್ ಮೇನ್ಸ್ ಎರಡು ಒಟ್ಟೊಟ್ಟಿಗೆ ಯೂಶ್ವಲಿ ಎಲ್ಲ ಓದ್ಕೋತಾ ಇರಬೇಕು. ಬಟ್ ಯಾವುದು ಎಕ್ಸಾಮ್ ಯಾವುದು ಈಗ ಪ್ರಿಲಿಮ್ಸ್ ಹತ್ತಿರ ಬರ್ತಿದೆ ಡೆಡಿಕೇಟೆಡ್ ಆಗಿ ಒಂದು 3-4 ಮಂತ್ಸ್ ಪ್ರಿಲಿಮ್ಸ್ಗೆ, ಅದಾದಮೇಲೆ ಮೇನ್ಸ್ಗೆ ಡೆಡಿಕೇಟೆಡಾಗಿ ಓದ್ಕೋಬೇಕು. ಟಿಲ್ ದೆನ್ ಎರಡು ಒಟ್ಟೊಟ್ಟಿಗೆ ತೊಗೊಂಡು ಹೋಗಬೇಕು. ಇಂಟರ್ವ್ಯೂಗೇನು ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇಂಟರ್ವ್ಯೂ ಸೆಲೆಕ್ಟ್ ಆದಾಗ ಒಂದು 1 ಮಂತ್ 40 ಡೇಸ್ ಗ್ಯಾಪ್ ಸಿಗುತ್ತೆ. ಆ ಟೈಮಲ್ಲಿ ನಾವು ಗ್ರೂಮ್ ಮಾಡಿಕೊಂಡ್ರೆ ಸಾಕು. ಈಗಲಿಂದನೇ ಇಂಟರ್ವ್ಯೂ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಕಮಿಂಗ್ ಟು ಸಿಲೆಬಸ್ ಆ್ಯಂಡ್ ಎವ್ರಿಥಿಂಗ್, ಸೊ UPSC ಎಕ್ಸಾಮ್ ಆಲ್ಮೋಸ್ಟ್ it's a very oldest exam in the country, and
ಸಿಲೆಬಸ್ ಒಂದಷ್ಟು ಸ್ಟ್ಯಾಟಿಕ್ ಪೋರ್ಷನ್ಸ್ ತುಂಬಾ ಸೇಮ್ ಇದೆ. ಓನ್ಲಿ ಕರೆಂಟ್ ಅಫೇರ್ಸ್ ಈಗಿಂದ ಏನು ನಡೀತಿದೆ ನ್ಯೂಸ್ ಅದು ಮಾತ್ರ ಚೇಂಜ್ ಆಗುತ್ತೆ. ಸೊ ಎಲ್ಲರೂ ಫಾಲೋ ಮಾಡೋದು ಒಂದು ಬುಕ್ ಲಿಸ್ಟ್ ಇದೆ. ನಾನು ಅದನ್ನೇ ಫಾಲೋ ಮಾಡಿದೆ. ಇನ್ನೊಂದು ಏನು ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ ಪ್ರಿಪ್ರೇಷನ್ ಅಂದರೆ ತುಂಬ ರಿಸೋರ್ಸಸ್ ಮಾಡೋದು ಬೇಡ. ಲಿಮಿಟೆಡ್ ಆಗಿ ಒಂದು ಸಬ್ಜೆಕ್ಟಿಗೆ ಒಂದು ಬುಕ್ ದಟ್ ಈಸ್ ಮೋರ್ ದ್ಯಾನ್ ಎನಫ್. ಬಿಕಾಸ್ ಈಗ ಎಷ್ಟೊಂದು ಸತಿ ಏನನ್ಸುತ್ತೆ, ಓಕೆ ನಾನು ಈ ಬುಕ್ ಓದಿದ್ರೆ ಇನ್ನೂ ಏನಾದ್ರು ನಂದು ಎಕ್ಸ್ಟ್ರಾ ಫಿಲ್ ಆಗುತ್ತೆ, ಎಕ್ಸ್ಟ್ರಾ ಗೊತ್ತಾಗುತ್ತೆ. ಆ ಥರ ಈಗರ್ನೆಸ್ಸಲ್ಲಿ ನಾವು ಏನು ಮಾಡ್ತೀವಿ, ಒಂದು 2-3 ಬುಕ್ ಜಾಸ್ತಿ ಓದೋದು, ಹಾಗೇನಾಗುತ್ತೆ ನಮ್ಮ ಅಟೆನ್ಷನ್ ಡೈವರ್ಟ್ ಆಗುತ್ತೆ, ಎಫರ್ಟ್ಸ್ ಕೂಡ ಡೈವರ್ಟ್ ಆಗುತ್ತೆ. ಸೊ ವಾಟ್ ಐ ಸಜೆಸ್ಟ್ ಇಸ್ ಎವ್ರಿ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ನೀವು ಹಿಸ್ಟ್ರಿ ಓದ್ತಿದ್ದೀರಾ ಅಂದರೆ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಯೂಶಲಿ ತಮಿಳ್ನಾಡು NCERT ಬುಕ್ಸು ಆ ಥರ ಓದ್ತಾರೆ. ಸೊ ಅದು ಅಷ್ಟೇ ಸಾಕು. ಅದು ಬಿಟ್ಟರೆ ನೀವು ಜಾಸ್ತಿ, ಬಿಕಾಸ್ ಹಿಸ್ಟ್ರಿ ಈಸ್ ಎ ವೈಡ್ ಸಬ್ಜೆಕ್ಟ್, ನೀವು ಎಷ್ಟು ಓದಿದ್ರೂ ಅದರಲ್ಲಿ ಮುಗಿಯಲ್ಲ. ಸೊ ಆದಷ್ಟು ನಿಮ್ದೇನು ಬುಕ್ ಲಿಸ್ಟ್ ಇದೆ ಅದನ್ನು ಲಿಮಿಟ್ ಮಾಡಿಕೊಂಡು ನೀವೇ ಸ್ವತಃ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಪ್ರಿಪ್ರೇಷನ್ ಇಸ್ ಸಿಲೆಬಸ್ ಆ್ಯಂಡ್ ನಿಮ್ಮದೇ ಆದ ಬುಕ್ ಲಿಸ್ಟ್. ಯಾರು ಏನೇ ಹೇಳಿದ್ರು ಈ ಬುಕ್ ಲಿಸ್ಟ್ ಚೇಂಜ್ ಮಾಡಬೇಡಿ. ವೆರೆವರ್ ತುಂಬ ನೆಸೆಸರಿ ಇದೆ, ನನಗೆ ಯಾಕೋ ಈ ಸಬ್ಜೆಕ್ಟಲ್ಲಿ ನಂಗೆ ಗ್ರಿಪ್ಪೇ ಸಿಗ್ತಿಲ್ಲ ಅಂಥ ಟೈಮಲ್ಲಿ ಮಾತ್ರ ಏನಾದ್ರು ಎಕ್ಸ್ಟ್ರಾ ರಿಸೋರ್ಸ್, ಅದು ಬಿಟ್ಟರೆ ನಾನು ಎಕ್ಸ್ಟ್ರಾ ರಿಸೋರ್ಸ್ ಸಜೆಸ್ಟ್ ಮಾಡಲ್ಲ, ಲಿಮಿಟೆಡ್ ಆಗಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಸೆಕೆಂಡ್ ಬಂದು ಹೇಗೆ ಓದೋದು ಹೇಗೆ ಅಂತ. ಸೊ UPSC ಇಸ್ ಎ ವೆರಿ ವೆರಿ ಬಿಗ್ ಸಿಲೆಬಸ್. ಆಲ್ಮೋಸ್ಟ್ ನಾನು ಬ್ರೇಕಪ್ ಮಾಡಿ ಹೇಳಬೇಕಂದ್ರೆ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಆಲ್ಮೋಸ್ಟ್ ವಿ ಹ್ಯಾವ್ 9 ಪೇಪರ್ಸ್. ಆ 9 ಪೇಪರಲ್ಲೂ ಮತ್ತೆ ನಾನು ಸಬ್ ಟಾಪಿಕ್ ಬ್ರೇಕ್ ಮಾಡ್ತೇನೆ. ಲಿಟ್ರಲಿ ಮೋರ್ ದ್ಯಾನ್ 15 to 20 ಸಬ್ಜೆಕ್ಟ್ಸ್ ಓದ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್, ಹಿಸ್ಟ್ರಿ, ಇಂಟರ್ನ್ಯಾಷನಲ್ ರಿಲೇಷನ್, ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಈ ಥರ ತುಂಬ ಸಬ್ಜೆಕ್ಟ್ಸ್ ಓದ್ತಿರ್ತೀವಿ. ಬಟ್ ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಎ ಫಸ್ಟ್ ಟೈಮ್ ನಾವೆಲ್ಲ ಓದ್ತಿರೋದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಸೇಮ್ ಲೆವೆಲಲ್ಲಿ ಇರ್ತಾರೆ. ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಸ್ಟಾರ್ಟಿಂಗ್, ಈಗ ಯಾವುದಾದ್ರೂ ಹಿಸ್ಟ್ರಿನೇ ಆಗಿದ್ರು ನಾವು ಯೂಶ್ವಲಿ ಸ್ಕೂಲ್ ಡೇಸಲ್ಲಿ ಹಿಸ್ಟ್ರಿ ಓದಿರ್ತೀವಿ. ಸೊ ನಮ್ಗೆ ಜ್ಞಾಪಕ ಇರಲ್ಲ ಹಿಸ್ಟ್ರಿ ಅಷ್ಟೊಂದು. ಸೊ ಅದಕ್ಕೆ ಏನು ಮಾಡ್ಬೋದು, ಒಂದು 2-3 ಸತಿ ಹಾಗೆ ರಫ್ ಆಗಿ ಏನಿದೆ ಬುಕ್ಕು ಅದನ್ನು ಓದೋಣ. ಅದಾದಮೇಲೆ ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ನಾನು ಏನು ಮಾಡ್ತಿದ್ದೆ, 3 ರೀಡಿಂಗ್ಸ್ ಅಂತ ಇಟ್ಕೋತಿದ್ದೆ. ಫಸ್ಟ್ ರೀಡಿಂಗಲ್ಲಿ ಸುಮ್ಮನೆ ರಫ್ ಆಗಿ ಎಲ್ಲ ಓದೋದು. ಸೆಕೆಂಡ್ ರೀಡಿಂಗಲ್ಲಿ ಏನಿದೆ ಇಂಪಾರ್ಟೆಂಟ್ ಏನಾದರೂ ಇದ್ದರೆ ಅಂಡರ್ಲೈನ್ ಮಾಡ್ಕೊಳ್ಳೋದು. ಥರ್ಡ್ ರೀಡಿಂಗಲ್ಲಿ ನಾನು ನೋಟ್ಸ್ ಮಾಡ್ಕೋತಿದ್ದೆ. ಸೊ ನೀವು ಫಸ್ಟ್ ಸತಿ ಓದ್ತಾನೆ ನಮಗೆಲ್ಲ ಜ್ಞಾಪಕ ಬರುತ್ತೆ, ಅರ್ಥ ಆಗುತ್ತೆ ಅಂದರೆ ದಟ್ಸ್ ಎ ಸಿಂಪ್ಲಿ ಎ ಮಿತ್ ಅಂತಲೇ ಹೇಳ್ಬೋದು. ಬಿಕಾಸ್ ಅರ್ಥ ಆಗಲ್ಲ. ನನಗೂ ತುಂಬ ಎಷ್ಟೊಂದು ಟಾಪಿಕ್ಸ್ 2-3 ಸತಿ ಓದ್ದಾಗಲೇ ಪಿಕಪ್ ಆಗಿದ್ದು. ಸೊ ಇದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಎಷ್ಟೊಂದು ಜನ ನನಗೇನೋ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಏನು ಹೇಳ್ತೀನಿ, 2 to 3 ರೀಡಿಂಗ್ಸ್ ಕೊಡಿ. 3 ರೀಡಿಂಗ್ ಆದಮೇಲೆ ನೋಟ್ ಮೇಕಿಂಗ್ ಸ್ಟಾರ್ಟ್ ಮಾಡಿ. ಫಸ್ಟ್ ರೀಡಿಂಗಲ್ಲಿ ರಫ್, ಸೊ ಈ ಥರ ನೋಟ್ಸ್ ಮೇಕಿಂಗ್ ಆ್ಯಂಡ್ ಓದೋದು. ನೋಟ್ಸ್ ಮೇಕಿಂಗ್ ಕೂಡ ಮತ್ತೆ ನೋಟ್ಸ್ ಹೇಗೆ ಮಾಡ್ಕೋಬೇಕು ಅಂತ ಐಡಿಯಾ ಬರಲ್ಲ. ಸೊ ಅದಕ್ಕೆ ನಾನು ಮತ್ತೆ ಏನು ಸಜೆಸ್ಟ್ ಮಾಡ್ತೀನಿ, UPSC ಇದೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್. ಈಗ ನೀವು ಪ್ರಿಲಿಮ್ಸ್ ಕೊಡ್ತಿದ್ದೀನಿ ಅಂದರೆ ಪ್ರಿಲಿಮ್ಸ್ ಪೇಪರ್ ಒಂದು 10 ವರ್ಷದ್ದು ಎವ್ರಿ ಡೇ ಓದ್ತಾ ಇದ್ದರೆ ಏನು ಕೇಳ್ತಾರೆ, ಏನು ಕೇಳ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಈಗ ಮೇನ್ಸ್ ಪ್ರಿಪೇರ್ ಆಗ್ತಿದ್ದೀನಿ ಅಂದರೂ ಅಷ್ಟೇ, ಮೇನ್ಸ್ಗೆ ಏನು ಕ್ವೆಶ್ಚನ್ಸ್ ಕೇಳ್ತಿದ್ದಾರೆ. ಈಗ ಎಷ್ಟೊಂದು ಸತಿ ಒಂದು ನಾರ್ಮಲ್ ಅಗ್ರಿಕಲ್ಚರ್ ಅನ್ನೋ ಟಾಪಿಕ್ನೇ ಅವರು ತಿರುಗಿಸಿ ಮುರುಗಿಸಿ ಅದೇ ಸೇಮ್ ಟಾಪಿಕ್ ಅಗ್ರಿಕಲ್ಚರ್ನೇ, ಬಟ್ ಕೇಳೋದು ಮಾತ್ರ ಒಂದು 2-3 ಡಿಫ್ರೆಂಟ್ ವೇಸಲ್ಲಿ ಕೇಳಿರ್ತಾರೆ. ಸೊ ನೀವೀಗ ಕ್ವೆಶ್ಚನ್ ಪೇಪರ್ ನೋಡ್ತಿದ್ದೀನಿ, ನನ್ನ ತಲೆಯಲ್ಲಿ ಅಗ್ರಿಕಲ್ಚರ್ ಟಾಪಿಕ್ ಇದೆ ಅಂತ ಅಂದ್ಕೊಂಡಿರ್ತೀರ. ಸೊ ನೀವು ನೆಕ್ಸ್ಟ್ ನಿಮ್ಮ ನೋಟ್ಸಲ್ಲಿ ಓದ್ತಾ ಅಂದ ಓಕೆ ಈ ಥರ ಒಂದು 4-5 ರೀತಿಲಿ ಕೇಳಿದ್ದಾರೆ, ನೆಕ್ಸ್ಟ್ ಈ ಥರ ಕೇಳ್ಬೋದು ಅಂತ ನಮಗೆ ಐಡಿಯಾ ಬರುತ್ತೆ. ಸೊ ದಿಸ್ ಈಸ್ ಹೌ ಯು ಮೇಕ್ ನೋಟ್ಸ್. ಸಿಲೆಬಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ 2 ಒಟ್ಟಿಗೆ ಇಟ್ಕೊಂಡು ನೋಟ್ಸ್ ಮಾಡೋದು. ಇದರಿಂದ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆಮೇಲೆ ಹೇಗೆ ಆನ್ಸರ್ ಮಾಡಬೇಕು ಅದೆಲ್ಲ ಗೊತ್ತಾಗುತ್ತೆ. ಇದು ನೋಟ್ಸ್ ಮೇಕಿಂಗ್ ಬಗ್ಗೆ. ನೆಕ್ಸ್ಟ್ ಬಂದು ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಹೇಗೆ ಮಾಡಬೇಕು, ನ್ಯೂಸ್ ಪೇಪರ್ ಯಾವುದು ಓದಬೇಕು. ನಾನು ಒಂದೇ ನ್ಯೂಸ್ ಪೇಪರ್ ಓದ್ತಿದ್ದೆ, ದ ಹಿಂದೂ ಓದ್ತಾ ಇದೆ. ಸೊ ಪ್ರಿಪ್ರೇಷನಲ್ಲಿ ನನ್ನ ಫ್ರೆಂಡ್ಸ್ ಮೋಸ್ಟ್ ಆಫ್ ದೆಮ್ ಹಿಂದೂ ಓದ್ತಾರೆ. ಬಟ್ 3-4 ಆಪ್ಷನ್ ಇದೆ. ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್ಪ್ರೆಸ್, ಎಕನಾಮಿಕ್ ಟೈಮ್ಸ್, ಈ ಥರ 4-5 ಇದೆ. ಲೋಕಲ್ ಪೇಪರ್ ಸಜೆಸ್ಟ್ ಮಾಡ್ತಾರೆ. ಲೋಕಲ್ ಪೇಪರ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್ ಯು ಕ್ಯಾನ್ ಸ್ಟಾರ್ಟ್ ರೀಡಿಂಗ್. ಇಫ್ ಯು ಆರ್ ಪ್ರಿಪೇರಿಂಗ್ ಸ್ಟೇಟ್ ಸರ್ವಿಸಿಗೂ ಪ್ರಿಪೇರ್ ಆಗ್ತಿದ್ದೀನಿ ಅಂದರೆ ಲೋಕಲ್ ಪೇಪರ್ ಓದಲೇಬೇಕು. ಬಟ್ ನೀವು UPSC ಒಂದೇ ಅಂದರೆ ಮೇನಾಗಿ ದ ಹಿಂದೂ ಸಾಕು, ಲೋಕಲ್ ಪೇಪರ್ ಏನು ಬೇಡ. ಬಟ್ ಜಸ್ಟ್ ಬಿ ಅವೇರ್ ದಟ್ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ನ್ಯೂಸ್ ಪೇಪರ್ ಹೇಗೆ ಓದೋದು ಅಂದರೆ ಅಗೇನ್ ನ್ಯೂಸ್ ಪೇಪರ್ ಮೋಸ್ಟ್ ಆಫ್ ದೆಮ್ ನಮಗೆ ಪ್ರಾಕ್ಟೀಸು ಇರಲ್ಲ. ನಾವು ಬರೀ ಫಿಲಮ್ ಸೈಡು ಇಲ್ಲ ಸ್ಪೋರ್ಟ್ಸ್ ಸೈಡ್ ಮಾತ್ರ ನೋಡ್ತಿರ್ತೀವಿ. ನ್ಯೂಸ್ ಪೇಪರ್ ಟೋಟಲಿ ಆ್ಯಸ್ ಎ ಸ್ಟೂಡೆಂಟ್, ಆ್ಯಸ್ ಎ ಟೀನೇಜರ್ಸ್ ನಾವೆಲ್ಲ ಇಗ್ನೋರ್ ಮಾಡಿರ್ತೀವಿ. ಸೊ ನ್ಯೂಸ್ ಪೇಪರ್ ಪಿಕಪ್ ಮಾಡೋದು ಸ್ಲೈಟ್ಲಿ ಕಷ್ಟ ಆಗುತ್ತೆ. ಬಿಕಾಸ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಏನು ಓದಬೇಕು ಅಂತ ಗೊತ್ತಾಗ್ತಿರಲ್ಲ ನಮಗೆ. ಸೊ ನ್ಯೂಸ್ ಪೇಪರ್ ಅಗೇನ್ ನಾನು ಏನು ಸಜೆಸ್ಟ್ ಮಾಡ್ತೀನಿ, ಟೇಕ್ ಇಟ್ ಆ್ಯಸ್ ಎ ನಾರ್ಮಲ್ ಹಾಬಿ. 1-2 ಮಂತ್ಸ್
ಫೆಮಿಲಿಯರೈಸ್ ಆಗೋಕ್ಕೆ ಟೈಮ್ ತೊಗೊಳ್ಳಿ. ಸೊ ಅಗೇನ್ ಫಸ್ಟ್ 2 ಮಂತ್ಸಲ್ಲೇ ನಂಗೆ ನ್ಯೂಸ್ ಪೇಪರಲ್ಲಿ ಏನಾಗ್ತಿದೆ ಅದೆಲ್ಲ ಗೊತ್ತಾಗುತ್ತೆ. ಆಮೇಲೆ ನನ್ನ ಸಿಲೆಬಸ್ಸಿಗೆ ನಾನು ಹೇಗೆ ಮ್ಯಾಪ್ ಮಾಡ್ತೀನಿ ಅದು ಗೊತ್ತಾಗಲ್ಲ. ಸೊ 1 to 2 ಮಂತ್ಸ್ ಜಸ್ಟ್ ಟು ಫೆಮಿಲಿಯರೈಸ್ ವಿತ್ ನ್ಯೂಸ್ ಪೇಪರ್ ಬೇಕು. ಸೊ ನ್ಯೂಸ್ ಪೇಪರ್ ಹೇಗೆ ಓದೋದು ಅಂದರೆ ಫಸ್ಟ್ ಇಂಪಾರ್ಟೆಂಟ್ ಹೆಡ್ಲೈನ್ಸ್. ಸೊ ಇಂಪಾರ್ಟೆಂಟ್ ಹೆಡ್ಲೈನ್ಸ್ ಏನಿದೆ ಅದನ್ನು ನೋಡಿ. ನ್ಯೂಸ್ ಪೇಪರ್ ಓದೋಕ್ಕೂ ಮುಂಚೆ ನಾನು ಇದನ್ನು ಎಲ್ರಿಗೂ ಆಲ್ಮೋಸ್ಟ್ ರೆಕಮೆಂಡ್ ಮಾಡಿದ್ದೀನಿ, ನಾನು ಕೂಡ ಫಾಲೋ ಮಾಡಿದ್ದೀನಿ. ಏನಪ್ಪ ಅಂದರೆ ಬೆಳಿಗ್ಗೆ ಹೊತ್ತು ನ್ಯೂಸ್ ಪೇಪರ್ ಓದೋಕ್ಕೂ ಮುಂಚೆ ಒಂದು ಸತಿ ಸಿಲೆಬಸ್ ನೋಡಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಸಿಲೆಬಸ್ಸಲ್ಲಿ ಹಿಸ್ಟ್ರಿ ಏನೋ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಒಂದು ಟಾಪಿಕ್ ಇದೆ. ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಈಗ ಅಶೋಕನ್ ಸಿಂಬಲ್ಸ್, ಸ್ತೂಪ ಅದು ಇದು ಏನೇನೋ ಡಿಸ್ಕಸ್ ಮಾಡಿದ್ದಾರೆ. ಈಗ ಅಕಸ್ಮಾತ್ ನ್ಯೂಸ್ ಪೇಪರಲ್ಲಿ ಫ್ರಂಟ್ ಪೇಜಲ್ಲಿ ಓಕೆ ಗುಪ್ತಾ ಪೀರಿಯಡ್ದು ಏನೋ ಒಂದು ಸ್ತೂಪ ಎಕ್ಸ್ಕವೇಷನ್ ಆಗಿದೆ, ಹೊರಗಡೆ ಬಂದಿದೆ, ಈಗ ಗೊತ್ತಾಗಿದೆ ಅಂತ ಹೆಡ್ಲೈನ್ ಇದ್ದರೆ ನಮಗೆ ಗೊತ್ತಾಗುತ್ತೆ ಓಕೆ ಈ ಟಾಪಿಕ್ ನನ್ನ ಸಿಲೆಬಸ್ಸಲ್ಲಿದೆ. ಸೊ ನಾನು ಈ ಆರ್ಟಿಕಲ್ ಓದಿದ್ರೆ ನಂಗೆ ಸಾಕು. ಹಾಗೆಯೇ ಈಗ ಫಾರ್ ಎಕ್ಸಾಂಪಲ್ ಕಾನ್ಸ್ಟಿಟ್ಯೂಷನಲ್ಲೂ ಅಷ್ಟೇ, ಈಗ ರಿವರ್ ಡಿಸ್ಪ್ಯೂಟ್ಸ್ದೊಂದು ಟಾಪಿಕ್ ಇದೆ ಜನರಲ್ ಆಗಿ ಸಿಲೆಬಸ್ಸಲ್ಲಿದೆ. ಈಗ ನಾವು ಸಿನ್ಸ್ ವಿ ಕಮ್ ಫ್ರಮ್ ಕರ್ನಾಟಕ ವೆಲ್ ಎಕ್ಸ್ಪೋಜರ್ ಆಗಿರ್ತೀವಿ ನಾವು ರಿವರ್ ಡಿಸ್ಪ್ಯೂಟ್ಗೆ. ಸೊ ಈಗ ನ್ಯೂಸ್ ಪೇಪರಲ್ಲಿ ಏನೋ ರಿವರ್ ಡಿಸ್ಪ್ಯೂಟ್ ಅವ್ರ ಆರ್ಟಿಕಲ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದರೆ ಓಕೆ ನನ್ನ ಸಿಲೆಬಸ್ಸಲ್ಲಿ ಇದು ಬಂದಿದೆ, ಸೊ ನಾನು ಇದನ್ನು ಓದಬೇಕು. ಸೊ ನಿಮಗೆ ನ್ಯೂಸ್ ಪೇಪರ್ ಹೇಗೆ ಓದಬೇಕು, ಏನು ಓದಬೇಕು ಅಂತ ಗೊತ್ತಾಗೋದು ಸಿಲೆಬಸ್ಸಿಂದ. ಸೊ ಎವ್ರಿ ಡೇ ಬಿಫೋರ್ ರೀಡಿಂಗ್ ನ್ಯೂಸ್ ಪೇಪರ್ ಐ ಸಜೆಸ್ಟ್ ರೀಡ್ ಸಿಲೆಬಸ್ ಒನ್ಸ್. ರಫಾಗಿ ಸಿಲೆಬಸ್ ನೋಡಿದ್ರೆ ಮ್ಯಾಪ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ನ್ಯೂಸ್ ಪೇಪರ್ ಈ ಥರ ಮಾಡ್ಕೊಳ್ಳೋದು. ಆಮೇಲೆ ನ್ಯೂಸ್ ಪೇಪರಿಂದ ನೋಟ್ಸ್ ಅಗೇನ್ ಏನು ಟಾಪಿಕ್ ಬಂತು, ಫಾರ್ ಎಕ್ಸಾಂಪಲ್ ಈಗ ಏನಾದರೂ ಈಗ ಎಲೆಕ್ಷನ್ಸ್ ಡಿಸ್ಕಸ್ ಮಾಡ್ತೀವಿ, ಎಲೆಕ್ಷನ್ಸ್ ನಡೀತಾ ಇದೆ, ಜಸ್ಟ್ ಟೇಕಿಂಗ್ ಆಸ್ ಅನ್ ಎಕ್ಸಾಂಪಲ್. ಈಗ ಎಲೆಕ್ಷನ್ ನಡೀತಿದೆ, ಲೋಕಸಭಾ ಎಲೆಕ್ಷನ್ ನಡೀತಿದೆ. ಸೊ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನೀವು ಸಿಲೆಬಸ್ ತೆಗೆದು ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬರೆದಿದ್ದಾರೆ, ಡೈರೆಕ್ಟಾಗೇ ಬರೆದಿದ್ದಾರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಇದರಿಂದ ಕ್ವೆಶ್ಚನ್ಸ್ ಏನು ಸೊ ಫಸ್ಟ್ ನೀವು ನ್ಯೂಸ್ ಪೇಪರಲ್ಲಿ ಎಲೆಕ್ಷನ್ ಕಮಿಷನ್ ನೋಡಿದ್ರಿ, ಸಿಲೆಬಸ್ಸಲ್ಲಿ ಕೂಡ ಎಲೆಕ್ಷನ್ ಕಮಿಷನ್ ಇದೆ. ದೆನ್ ಯು ವಿಲ್ ಗೋ ಬ್ಯಾಕ್ ಟು ಯುವರ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್. ಅಲ್ಲಿ ಕೇಳಿದ್ದಾರೆ, ಹೇಗೆ ಕೇಳಿದ್ದಾರೆ ಅಂದರೆ ಎಲೆಕ್ಷನ್ ಕಮಿಷನ್ ಅದ್ರದ್ದು ಫಂಕ್ಷನ್ಸ್ ಏನು, ಎಲೆಕ್ಷನ್ ಕಮಿಷನ್ ಏನೇನು ಡ್ಯೂರಿಂಗ್ ದ ಟೈಮ್ ಆಫ್ ಎಲೆಕ್ಷನ್ ಏನೇನು ಪವರ್ಸ್ ಯೂಸ್ ಮಾಡುತ್ತೆ, ಈ ಶಾರ್ಟ್ ಕಮಿಂಗ್ಸ್ ಏನಿದೆ, ಏನು ಇಂಪ್ರೂವ್ ಮಾಡ್ಬೋದು. ಸೊ ದೀಸ್ ಆರ್ ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ನೀವು ಇದು 3 ತಲೆಯಲ್ಲಿ ಸೈಡ್ ಬೈ ಸೈಡ್ ಇಟ್ಕೊಂಡ್ರೆ ದೆನ್ ಯು ಕ್ಯಾನ್ ಪಿಕ್ ಅಪ್ ಫ್ರಮ್ ನ್ಯೂಸ್ ಪೇಪರ್ ಏನು ನೋಟ್ಸ್ ಮಾಡಬೇಕು. ಸೊ ದಿಸ್ ಈಸ್ ದ ಫೈನಲ್ ಸ್ಟೇಜ್ ವೇರ್ ಫ್ರಮ್ ನ್ಯೂಸ್ ಪೇಪರ್ ಯು ವಿಲ್ ಸ್ಟಾರ್ಟ್ ನೋಟ್ಸ್. ಆ್ಯಂಡ್ ಇದೆಲ್ಲ ಆದಮೇಲೆ ಹೇಗೆ ಎಕ್ಸಾಮ್ ಅಪ್ರೋಚ್ ಮಾಡಬೇಕು ಅಂದರೆ ಐ ಥಿಂಕ್ ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೋರ್ ದ್ಯಾನ್ ಎನಿಥಿಂಗ್ ನಿಮ್ಮ ನೋಟ್ಸು, ಸಿಲೆಬಸ್, ಕೋಚಿಂಗ್, ಎನಿಥಿಂಗ್ ನಾವು ನಮ್ಮ ಟೈಮ್ ಎಷ್ಟು ಹಾಕ್ಬಿಟ್ಟು ರಿವಿಷನ್ ಎಷ್ಟು ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಅಗೇನ್ ರಿವಿಷನ್ ನಾನು ಜಾಸ್ತಿ ರಿವಿಷನ್ನೇ ಏಮ್ ಮಾಡ್ತಿದ್ದೆ, ಬಿಕಾಸ್ ವಿತ್ ಈಚ್ ರಿವಿಷನ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ನಾನು ಅಟ್ಲೀಸ್ಟ್ ಮಿನಿಮಮ್ ಸೊ there's a two concept. One is realistic, one is being idealistic. ಸೊ ಐಡಿಯಲಿಸ್ಟಿಕ್ಕಲ್ಲಿ ನಾನು ಯಾವಾಗಲೂ 7 to 8 ರಿವಿಷನ್ ಮಾಡಬೇಕು ಅಂತ ಅನ್ಕೋತಿದ್ದೆ. ದಟ್ಸ್ ಲೈಕ್ ಐಡಿಯಲಿಸ್ಟಿಕ್ ಟಾರ್ಗೆಟ್. ಸೊ ನೆಕ್ಸ್ಟ್ ರಿಯಲಿಸ್ಟಿಕ್ ಆಗಿ ಏನೋ ಓದೋಕ್ಕೆ ಮನ್ಸು ಬರ್ತಿರ್ಲಿಲ್ಲ, ಏನೋ ಆಯಿತು, ಹುಷಾರು ತಪ್ಪಿತು, ಆ ಥರ ಎಲ್ಲ ಕಟ್ ಡೌನ್ ಮಾಡಿ ಮಿನಿಮಮ್ ಅಟ್ಲೀಸ್ಟ್ ಒಂದು 5 to 6 ರಿವಿಷನ್ ಆಗುತ್ತೆ. ಸೊ ಅಗೇನ್ ಇಟ್ಸ್ ನಾಟ್ ಎ ಲಾಸ್, ಇಟ್ಸ್ ಎ ಗೇನ್ ಫಾರ್ ಮಿ, ಬಿಕಾಸ್ ಐ ಇನಿಷಿಯಲಿ ಏಮ್ ಫಾರ್ 7 or 8. ಐ ಆಮ್ ಡೂಯಿಂಗ್ 5 or 6. ಇಟ್ಸ್ ಗುಡ್. ಸೊ ರಿವಿಷನ್ ಜಾಸ್ತಿ ಏಮ್ ಮಾಡಿ 7 ರಿವಿಷನ್ಸ್ 5 to 7 ರಿವಿಷನ್ಸ್ ಐ ರೆಕಮೆಂಡ್. ಆ್ಯಂಡ್ ಅಗೇನ್ ರಿವಿಷನ್ ಹೇಗೆ ಬ್ರೇಕಪ್ ಮಾಡಬೇಕು ಅಂದರೆ ಈಗ ನೀವು 7 ರಿವಿಷನ್ಸ್ ಮಾಡ್ತಿದ್ದೀನಿ ಅಂದರೆ ಫಸ್ಟ್ 2 ರಿವಿಷನ್ ಸುಮ್ಮನೆ ಹಾಗೆ ರಫ್ ಆಗಿ ಲೈಕ್ ಎ ಮ್ಯಾಗ್ಝೀನ್ ರೀಡ್ ಎವ್ರಿಥಿಂಗ್ ದ್ಯಾಟ್ ಯು ಹ್ಯಾವ್ ಗ್ಯಾದರ್ಡ್. ಶಾರ್ಟ್ ನೋಟ್ಸ್ ಮಾಡಿದ್ದೀನಿ, ನ್ಯೂಸ್ ಪೇಪರ್ ಮಾಡಿದ್ದೀನಿ, ಕರೆಂಟ್ ಅಫೇರ್ಸಿಂದ ಏನೋ ಒಂದಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲನೂ ಫಸ್ಟ್ ಸೆಕೆಂಡ್ ರೀಡಿಂಗಲ್ಲಿ ಸುಮ್ಮನೆ ಹಾಗೆ ರಫ್ ಆಗಿ ಓದಿ. ಫ್ರಮ್ 3rd, 4th ರೀಡಿಂಗ್ ಸ್ಟಾರ್ಟ್ ಮೆಮೊರೈಸಿಂಗ್. ಫ್ರಮ್ 6th and 7th ಬಿ ಕಾನ್ಫಿಡೆಂಟ್ ದಟ್ ಯು ಆರ್ ಆಲ್ರೆಡಿ ಹ್ಯಾವಿಂಗ್ ಇಟ್ ಇನ್ ಯುವರ್ ಮೈಂಡ್. ಸೊ ಫಸ್ಟ್ ರಿವಿಷನಲ್ಲೇ ಮೆಮೊರೈಸ್ ಮಾಡಿದ್ರೆ ಅಷ್ಟು ಅರ್ಥ ಆಗೋಲ್ಲ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ರೀಡಿಂಗ್ ಕಾನ್ಸೆಪ್ಟ್ ಕ್ಲಾರಿಟಿ ಮತ್ತು ಹಾಗೆ ಏನಿದೆ ನನ್ನ ನೋಟ್ಸಲ್ಲಿ ಏನಿದೆ ಅಂತ ಇನ್ನೊಂದು ಸತಿ ಜ್ಞಾಪಕ ಮಾಡ್ಕೊಳ್ಳೋಕ್ಕೆ. 3rd and 4th ಮೆಮೊರೈಸ್ ಮಾಡೋಕ್ಕೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ರಿವಿಷನ್ ಪಾರ್ಟ್. ಸೊ ಐ ಹ್ಯಾವ್ ಕವರ್ಡ್ ಸಿಲೆಬಸ್ ಹೇಗೆ ಟೆಕ್ಸ್ಟ್ ಬುಕ್ಸ್ ಯಾವ್ದು ರೆಫರ್ ಮಾಡಬೇಕು ಅಂತ, ಅದಾದಮೇಲೆ ನೋಟ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಿ. ಕರೆಂಟ್ ಅಫೇರ್ಸ್, ನ್ಯೂಸ್ ಪೇಪರ್ ಹೇಗೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸಿಲೆಬಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್. ಇಟ್ ಶುಡ್ ಬಿ ಯುವರ್ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್, ಬಿಕಾಸ್ ಇಷ್ಟು ಇದ್ದರೆ ನೀವು ಎಲ್ಲೂ ಜಾಸ್ತಿ ಡೈವರ್ಟ್ ಆಗಲ್ಲ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಪ್ರಿಪ್ರೇಷನ್.